ನಾಳಿನ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರಲ್ಲ, ಹಾಗಂತ ಸಂಪೂರ್ಣ ಸಭೆಯಲ್ಲಿ ಅವರು ಇರಲ್ಲ ಅಂತಲ್ಲ. ಆದರೆ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಅನುಮತಿ ವಿಚಾರದಿಂದ ಸಂಪುಟದಲ್ಲಿ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ನಾಳಿನ ಸಂಪುಟ ಸಭೆಯಲ್ಲಿ ಅನುಮತಿ ವಿರೋಧಿಸಿ ಒಂದು ನಿರ್ಣಯ ಕೈಗೊಳ್ಳಲಾಗುತ್ತೆ. ಈ ನಿರ್ಣಯ ಕೈಗೊಳ್ಳುವಂತ ವೇಳೆ ಸಭೆಯಿಂದ ಸಿಎಂ ಅಂತರ ಕಾಯ್ದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ದ್ವಂದ್ವ ಉಂಟಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅವರೇ ಸಂಪುಟ ಸಭೆಯ ಅಧ್ಯಕ್ಷರಾಗಿ ಅವರ ವಿರುದ್ಧವೇ ವಿಚಾರಣೆಗೆ ಅನುಮತಿ ಕೊಡಬೇಡಿ ಅಂತ ಹೇಳಿದ್ರೆ ಆವಾಗ ತಾಂತ್ರಿಕವಾಗಿ ಕೂಡ ಅದು ಸರಿಯಲ್ಲ, ಅದರ ಜೊತೆಗೆ ಮಾಡಿದ್ದು ಕೂಡ ಸರಿಯಲ್ಲ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಅವರು ನಾಳಿನ ಸಭೆಯಲ್ಲಿ ನಿರ್ಣಯ ಮಂಡಿಸುವಂಥ ಸಂದರ್ಭದಲ್ಲಿ ಹೊರಗಡೆ ಇರುವಂಥ ಸಾಧ್ಯತೆ ಇದೆ. ಯಾವ ಕಾರಣಕ್ಕೋಸ್ಕರ ಅಂದರೆ ಅವರು ಚೇರ್ ಮಾಡಬಾರ್ದು ಈ ಸಂದರ್ಭದಲ್ಲಿ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾಳಿನ ಸಭೆಯಲ್ಲಿ ಈ ಸಂಪುಟದಲ್ಲಿ ಒಂದಂಶದ ನಿರ್ಣಯ ಕೈಗೊಳ್ಳುವಂಥ ವೇಳೆ ಅಂದರೆ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಒಂದಂಶದ ನಿರ್ಣಯ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯಿಂದ ಹೊರಹೋಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ನಾಳಿನ ಸಂಪುಟ ಸಭೆಯ ಮೇಲೆ ಎಲ್ಲರ ಕಣ್ಣಿದೆ. ಯಾಕೆಂದರೆ ನಾಳಿನ ಸಭೆಯಲ್ಲಿ ಈ ಒಂದು ನಿರ್ಣಯ ಏನಾದರೂ ಅಂಗೀಕಾರ ಆದರೆ ಆ ಸಂದರ್ಭದಲ್ಲಿ ಸಹಜವಾಗಿ ಅದು ದೊಡ್ಡ ಚರ್ಚೆಗೆ ಕಾರಣವಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ತನಿಖೆಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ನಿರ್ಣಯ ಆಗುವಂಥ ಸಂದರ್ಭದಲ್ಲಿ ಆ ದಿನದ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲ. ನಾಳೆ ಕೂಡ ಈ ಒಂದು ವಿಚಾರಕ್ಕೆ ಅಂದರೆ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ನಾಳಿನ ಸಭೆಯಲ್ಲಿ ಒಂದು ನಿರ್ಧಾರ ಆಗುವಂಥ ಸಾಧ್ಯತೆ ಇದೆ, ನಿರ್ಣಯ ಆಗುವಂಥ ಸಾಧ್ಯತೆ ಇದೆ. ನಾಳೆ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಅಂತರ ಕಾಯ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಏನು ಸಿಗ್ತಾ ಇದೆ, ಜೊತೆಗೆ ಯಾವ ಕಾರಣ, ಟೆಕ್ನಿಕಲ್ ಪಾಯಿಂಟ್ಸ್ಗಳೇನಾದ್ರು ಇದೆಯಾ ಅದರಲ್ಲಿ? ಹೌದು ಪ್ರಮೋದ್, ನಾಳೆ ಅತ್ಯಂತ ಮಹತ್ವದ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಅದಕ್ಕೂ ಮುಂಚೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಸಚಿವರಿಗೆ ಭೋಜನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಕರೆದಿರುವಂತಹದ್ದು. ಇಲ್ಲಿ ಮುಖ್ಯವಾಗಿ ರಾಜ್ಯಪಾಲರು ಯಾವ್ದಾದ್ರು ಕ್ರಮ ತೆಗೆದುಕೊಳ್ತಾರ ಅನ್ನುವಂತಹ ಭಯ ಈಗ ರಾಜ್ಯ ಸರ್ಕಾರಕ್ಕೆ ಕಾಡ್ತಾ ಇರುವಂತಹದ್ದು, ಮುಖ್ಯವಾಗಿ ಮುಖ್ಯಮಂತ್ರಿಗಳಿಗೂ ಕೂಡ ಇರುವಂತಹದ್ದು. ಹೀಗಾಗಿ ರಾಜ್ಯಪಾಲರು ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಂಪುಟದಲ್ಲಿ ನಿರ್ಣಯವನ್ನ ಮಂಡಿಸಬೇಕು, ಅದಕ್ಕೆ ಒಪ್ಪಿಗೆಯನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆ ನಡೆದಿದೆ. ಮತ್ತೆ ಹೈಕಮಾಂಡ್ ಕೂಡ ಅದೇ ರೀತಿಯಾದಂತಹ ಸಲಹೆಯನ್ನ ಕೊಟ್ಟಿದೆ. ಹೀಗಾಗಿ ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಇರೋದಿಲ್ಲ. ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಇನ್ನುಳಿದಂತಹ ಸಚಿವರು ಒಂದು ನಿರ್ಧಾರವನ್ನ ಮಾಡ್ತಾರೆ. ರಾಜ್ಯಪಾಲರು ಯಾವುದೇ ಕ್ರಮವನ್ನ ತೆಗೆದುಕೊಳ್ಳಬಾರದು ಈ ವಿಚಾರದಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ನಿರ್ಣಯವನ್ನ ಮಂಡಿಸಿ ಅದನ್ನ ಒಪ್ಪಿಗೆಯನ್ನ ಪಡಿತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಇರೋದಿಲ್ಲ, ಅವರು ಸಭೆಯಿಂದ ಹೊರಗಿರ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದರ ನೇತೃತ್ವವನ್ನ ಡಿ ಕೆ ಶಿವಕುಮಾರ್ ಅವರು ವಹಿಸ್ತಾರೆ ಅನ್ನುವಂತಹದ್ದು. ಡಿ ಕೆ ಶಿವಕುಮಾರ್ ಅವರಿಗೆ ಚಾರ್ಜ್ ಅನ್ನ ಕೊಟ್ಟು ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ಒಪ್ಪಿಗೆಯನ್ನ ಪಡೆಯಲಾಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿತ್ತು. ಸಿಬಿಐ ಪ್ರಕರಣವನ್ನ ಏನು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಏನಿದೆ ಇದನ್ನ ಸಿಬಿಐಗೆ ಕೊಟ್ಟಿದ್ದಂತ ಪ್ರಕರಣವನ್ನ ಮತ್ತೆ ವಾಪಸ್ ಪಡೆಯುವಂತಹ ವಿಚಾರದಲ್ಲೂ ಕೂಡ ಸಚಿವ ಸಂಪುಟದ ಒಪ್ಪಿಗೆ ಅವಶ್ಯಕತೆ ಇತ್ತು. ಅಂತ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಂಪುಟದಿಂದ ಹೊರಗಿದ್ರು. ಯಾಕೆಂದ್ರೆ ಅವರದ್ದೇ ಪ್ರಕರಣ ಆಗಿದ್ರಿಂದ ಅವರು ಹೊರಗಿದ್ರು. ಸಿದ್ದರಾಮಯ್ಯ ಅವರು ಅದನ್ನ ಮಂಡಿಸಿ ಅದನ್ನ ಒಪ್ಪಿಗೆಯನ್ನ ಪಡ್ಕೊಂಡಿದ್ರು. ಅಂದ್ರೆ ಸಿಬಿಐಗೆ ಕೊಟ್ಟಿರದಂತ ಕೇಸನ್ನ ವಾಪಸ್ ಪಡೆಯುವಂತಹ ನಿರ್ಣಯವನ್ನ ಮಂಡಿಸಿ ಒಪ್ಪಿಗೆಯನ್ನ ಪಡೆಯಲಾಗಿತ್ತು. ಈಗಲೂ ಕೂಡ ಈಗ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಈಗ ಕೇಸ್ ಇರೋದ್ರಿಂದ ಸಿದ್ದರಾಮಯ್ಯ ಅವರು ಸಂಪುಟದಿಂದ ಹೊರಗಿದ್ದು ಈ ವಿಚಾರವನ್ನ ಮಂಡಿಸಿ ಒಪ್ಪಿಗೆಯನ್ನ ಪಡೆಯುವಂತಹ ಪ್ರಯತ್ನ ನಾಳೆ ಆಗುತ್ತೆ ಅನ್ನುವಂತಹದ್ದು ಪ್ರಮೋದ್. ಓಕೆ, ಥ್ಯಾಂಕ್ ಯು ಹರೀಶ್ ಎಲ್ಲ ಮಾಹಿತಿಗಾಗಿ.